ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೇಷ ರಾಶಿಯವರ ಲವ್ ಲೈಫ್ ಮತ್ತು ಜನರಲ್ ಎರಡೂ ಒಟ್ಟಿಗೆ ಮಾಡ್ತಾಯಿದ್ದೀನಿ, ಜನರಲ್ ರೀಡಿಂಗ್ನು. ಬಿಕಾಸ್ ಅಷ್ಟೊಂದು ಟೈಮ್ ಇಲ್ಲ ನನಗೆ ಸಪ್ರೇಟಾಗಿ ವಿಡಿಯೋ ಮಾಡೋಷ್ಟು. ಸೊ ಯಾರಿಗಾದ್ರೂ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಒಂದೇ ರೀಸನ್ಗೆ ಅಷ್ಟೇ. ಮೇಷ ರಾಶಿಯವ್ರಿಗೆ ಕಾರ್ಡ್ಸ್ನು ಶಫಲ್ ಮಾಡಿದ್ದೀನಿ ಮತ್ತು ಚಾರ್ಟ್ ಕೂಡ ನನ್ನ ಹತ್ರ ಇದೆ. ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 3 ಆಫ್ ವಾಂಡ್ಸ್ ಕಾರ್ಡ್ ಬಂದಿದೆ. 3 ಆಫ್ ವಾಂಡ್ಸ್ ತುಂಬ ರೇಯರ್ ನನಗೆ ಕಾರ್ಡ್ ಬರೋದು. ಲೈಕ್ ಹಠ ಅಂತ ಹೇಳ್ತೀನಿ ನಾನು. ಯಾರಿಗಿದು ಅನ್ವಯಿಸುತ್ತೋ ಯಾರಿಗಿಲ್ವೋ ಗೊತ್ತಿಲ್ಲ. ಸಮಥಿಂಗ್ ಹಠ ಇದೆ 3 ಆಫ್ ಸಾರ್ಟ್ಸ್. ನಿಮಗೂ ಅದರ್ ಪರ್ಸನ್ಗೂ ಈಗೋ ಅಂತ ಹೇಳ್ಬೋದು, ಮಾಡರ್ನ್ ಈಗೋ ಅಂತ ಹೇಳ್ಬೋದು. ಹಣಕಾಸಿನ ವಿಷಯದಲ್ಲಿ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ತಿರ್ಗಾ ನಿಮಗೆ ಸಾಡೆ ಸ್ಟಾರ್ಟ್ ಆಗಿದೆ. ಬಟ್ 27th ಜುಲೈಯಿಂದ ಅಕ್ಟೋಬರ್ 11th ಶನಿ ವಕ್ರಿ ಆಗ್ತಾನೆ, ನೆನಪಲ್ಲಿ ಇಟ್ಕೊಳ್ಳಿ. ಆಫ್ಟರ್ 6th ಜುಲೈಯಲ್ಲಿ ನಿಮಗೆ ಕಮ್ಯುನಿಕೇಷನ್ ಗುಡ್, ವರ್ಕ್ ಲೈಫಲ್ಲಿ ಇಟ್ ಈಸ್ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಬಟ್ ಎನಿ ಪರ್ಸ್ನಲ್ ಪರ್ಸ್ನಲ್ ಥಿಂಗ್ಸ್ನ ಡಿಸ್ಕಷನ್ ಮಾಡೋದನ್ನು ಕಮ್ಮಿ ಮಾಡಿ ಅಂತ ಹೇಳ್ಬೋದು. ಹಣ ತುಂಬ ಖರ್ಚಾಗುತ್ತೆ ಅಂತ ನಾನು ಹೇಳ್ತೀನಿ. ಸೆಕೆಂಡ್ ಕಾರ್ಡ್ ಬಿಕಾಸ್ ಎನಿವೇ ಸೆಕೆಂಡ್ ಕಾರ್ಡ್ನ ನಾವು ಯಾವ ಥರ ಹರ್ಮೆಟ್ ಕಾರ್ಡ್ ಬಂದಿದೆ. ಆಲ್ರೆಡಿ ಹೇಳಿದ್ದೀನಿ ಹಠ ಜಾಸ್ತಿ ಅಂತ. ನೀವೇ ನಿಮ್ಮ ಕಾಲ ಮೇಲೆ ಬಂಡೆಕಲ್ಲು ಹಾಕ್ಕೊಳ್ತಾರೆ ಅಂತೀರಲ್ವ, ಹಂಗೆ ನಿಮ್ಮ ಹಠದಿಂದ ಹರ್ಮೆಟ್ ಕಾರ್ಡ್, ಸೋಲ್ ಸರ್ಚಿಂಗ್ ಕಾರ್ಡ್. ನಾನು ಒಂಟಿಯಾಗಿದ್ದೀನಿ ಅಂತ ಅನಿಸ್ಬೋದು ಕೆಲವ್ರಿಗೆ. ರಿಗ್ರೆಟ್ ಮಾಡಿಕೊಂಡ್ರು ಗಾರ್ಡ್ ಡೌನ್ ಮಾಡೋಕ್ಕೆ ರೆಡಿ ಇಲ್ಲ, ನೀವು ಅದರ್ ಪರ್ಸನ್. ಆ ಥರ ಮಿಕ್ಸ್ ವೈಬ್ ಇದೆ ನನಗೆ. ಏನು ಹೇಳ್ಬೋದು, ಹೆಲ್ತ್ ಹೆಡ್ಏಕ್ಸ್ ಬರ್ಬೋದು, ಕಣ್ಣು ಪ್ರಾಬ್ಲಮ್ ಬರ್ಬೋದು, ಕಣ್ಗೇನಾದರೂ ಪ್ರಾಬ್ಲಮ್ ಬರ್ಬೋದು. ನೀರು ಜಾಸ್ತಿ ಕುಡೀರಿ ಅಂತ ಹೇಳ್ತೀನಿ ನಾನು. ಹೆಲ್ತ್ ಇಶ್ಯೂಸ್ನೂ ಬರ್ಬೋದು. ನಿಮಗೆ ಯೋಚನೆ ಮಾಡಿ ತುಂಬ ಸ್ಟ್ರೆಸ್ಸಲ್ಲಿ, ಡಿಪ್ರೆಷನ್ ಲೆವೆಲಲ್ಲಿ ಯೋಚನೆ ಮಾಡ್ತಾಯಿದ್ದೀರಾ, ಅದನ್ನು ಕಟ್ ಮಾಡಿ ಅಂತ ಹೇಳ್ತೀನಿ ನಾನು. ಥರ್ಡ್ ಕಾರ್ಡ್ ಈಸ್ ಎ 4 ಆಫ್ ವಾಂಡ್ಸ್ ಕಾರ್ಡ್ ಇದೆ. ಮದುವೆ ಡಿಸ್ಕಷನ್ ನಡೀತಾ ಇರ್ಬೋದು, ಪ್ರಪೋಸಲ್ ಬರ್ತಾ ಇರ್ಬೋದು, ಆಪ್ಷನ್ಸ್ ಇರ್ಬೋದು, ಯಾವುದನ್ನು ತೊಗೊಳ್ಳಿ ಯಾವುದನ್ನು ಬಿಡಲಿ ಅಂತಲೂ ಅನ್ನಿಸ್ಬೋದು. 4 ಆಫ್ ಸಾರ್ಟ್ಸ್ ಈಸ್ ಮನೆ ಕಟ್ಟಬೇಕು ಅಂದರೂ ಕಾರ್ಡ್ ಬರುತ್ತೆ, ಒಂದು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರು ಕಾರ್ಡ್ ಬರುತ್ತೆ. ತುಂಬ ಕನ್ಫ್ಯೂಷನ್ಸಲ್ಲಿ ಇದ್ದೀರಾ ಅಂತ ಅನಿಸುತ್ತೆ. ಬಿಕಾಸ್ ಹ್ಯಾಂಗ್ಮ್ಯಾನ್ ಕಾರ್ಡ್ ಇದೆ ನನಗೆ, 4th ಕಾರ್ಡ್. ಸ್ಟಕ್ ಲೈಫ್, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಎಲ್ಲಿಗೋದ್ರೂ ಸೈಕಲ್ ರಿಪೀಟ್ ಆಗುತ್ತೆ. ಮತ್ತು ಮುಂಚಿನ ಥರನೇ ಅಲ್ಲಿಗೇ ಬರ್ತೀನಿ, ಅಲ್ಲೇ ಇರ್ತೀನಿ ಅನ್ನೋ ಹಾಗೆ ಯೋಚನೆ ಮಾಡ್ತಾಯಿದ್ರೆ. ಕೆಲವ್ರಿಗದು ನಿಜಾನೂ ಇರ್ಬೋದು, ನಾನೇನು ನಗ್ತಾ ಇರ್ಬೋದು, ಬಟ್ ಸ್ಟಿಲ್ ಅನುಭವಿಸಿದವ್ರಿಗೆ ಅದು ಗೊತ್ತಿರುತ್ತೆ ಅಂತ ಹೇಳ್ತಾರೆ. ಕೆಲವ್ರಿಗೆ ಆ ಸಿಚುವೇಷನಲ್ಲಿ ಇದ್ದೀರಾ ನೀವು. 4 ಆಫ್ ಸಾರ್ಟ್ಸ್ ಬಂದರೂ ಓಕೆ, ಬಟ್ ಹ್ಯಾಂಗ್ಮ್ಯಾನ್ ಈಸ್ ಲೈಕ್ ಯಾವ ಥರ ಹೇಳಿ, ಏನೂ ಓಡ್ತಾ ಇಲ್ಲ ತಲೆಯಲ್ಲಿ ಅಂತ. ಲಿಟ್ರಲಿ 100% ಕನ್ಫ್ಯೂಸ್ಡ್ ಮೈಂಡ್ಸೆಟ್ಟಲ್ಲಿ ಇದ್ದೀರಾ ಕೆಲವರು ಅಂತ ಹೇಳ್ತೀನಿ. ಎನಿಥಿಂಗ್ ಪ್ರಪೋಸಲ್ ಬಗ್ಗೆ ಆಗಿರ್ಬೋದು, ಲೈಫ್ ಬಗ್ಗೆ, ಎನಿ ಮ್ಯಾಟರ್ಸ್ ಆಫ್ ವ್ಯೂ ಕನ್ಫ್ಯೂಷನ್ಸ್ನ ಇದೆ ಅಂತ. ನಾವು ಸಾಡೆ ಸ್ಟಾರ್ಟಿಂಗಲ್ಲಿ ಹೇಳ್ತೀವಿ, ಮೈಂಡ್ ಗೇಮ್ ಎಲ್ಲ ನಿಮಗೆ ಈ ಕಡೆ ಮೇಲ್ಗಡೆದಿರುತ್ತೆ ಪ್ರಭಾವ. ನೀವು ಏನು ಈ ಟೈಮಲ್ಲಿ ಕರ್ಮ ಮಾಡ್ತೀರಾ, ಈ ಟೈಮಲ್ಲಿ ಡಿಸಿಷನ್ ತೊಗೊಳ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಮಧ್ಯದ ಚರಣ, ಕೊನೆ ಚರಣ ಡಿಸೈಡ್ ಆಗುತ್ತೆ ಅಂತ ನಾವು ಹೇಳ್ತೀನಿ. ಲಾಯಲ್ ಆಗಿರಿ. ನಾನೇನು ಹೇಳ್ತೀನಿ, ಯಾರಿಗೂ ಮೋಸ ಮಾಡಬೇಡಿ, ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಬೇಡಿ. ಆದಷ್ಟು ಚಾರಿಟಿನ ಮಾಡಿ. ಶನಿ ತುಂಬ ಒಳ್ಳೇದು ಮಾಡ್ತಾನೆ ಸಾಡೆ ಟೈಮಲ್ಲಿ, ನೀವು ಕರೆಕ್ಟಾಗಿದ್ದರೆ, ನ್ಯಾಯಯುತವಾಗಿದ್ದರೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಕಾರ್ಡ್ ಈಸ್ ವರ್ಲ್ಡ್ ಕಾರ್ಡ್ ಬಂದಿದೆ. ವರ್ಲ್ಡ್ ಕಾರ್ಡ್ ಈಸ್ ರಿಲೊಕೇಶನ್ನ ರೀಪ್ರೆಸೆಂಟ್ ಮಾಡುತ್ತೆ, ನರ್ಚರಿಂಗ್ನ ರೀಪ್ರೆಸೆಂಟ್ ಮಾಡುತ್ತೆ. ಆಲ್ರೆಡಿ ನೀವು ವರ್ಲ್ಡ್ ಕಾರ್ಡ್ ಈಸ್ ಲೈಕ್ ಒಂದು ಮದರ್ ಎನರ್ಜಿ ಅಂತ ಹೇಳ್ತೀವಿ. ಆಲ್ರೆಡಿ ನೀವು ತಾಯಿ ಇರ್ಬೋದು. ಮೇ ಬಿ ಎಕ್ಸ್ಪೆಕ್ಟಿಂಗ್ ಪ್ರೆಗ್ನೆನ್ಸಿ ಅಂತಲೂ ವರ್ಲ್ಡ್ ಕಾರ್ಡ್ ಪ್ರೆಗ್ನೆನ್ಸಿನೂ ಕೆಲವೊಂದು ಸಂದರ್ಭದಲ್ಲಿ ರೀಪ್ರೆಸೆಂಟ್ ಮಾಡುತ್ತೆ. ಕೆಲವ್ರು ಪ್ರೆಗ್ನೆಂಟ್ ಆಗ್ಬೋದು. 4 ಆಫ್ ವಾಂಡ್ಸ್ ಈಸ್ ಮ್ಯಾರೇಜ್ ಕಾರ್ಡು. ರೀಸೆಂಟ್ಲಿ ಮದುವೆ ಆಗಿರೋರು, ಎಕ್ಸ್ಪೆಕ್ಟ್ ಮಾಡ್ತಾ ಇರೋರು ಪ್ರೆಗ್ನೆನ್ಸಿ ಕಾರ್ಡ್ ಅಂತ ಹೇಳ್ತೀನಿ. ಗುಡ್ ನ್ಯೂಸ್ ಬರೋ ಟೈಮ್ ಅಂತಲೂ ನಾವು ಹೇಳ್ಬೋದು. ವರ್ಲ್ಡ್ ಕಾರ್ಡನ್ನ ನಾವು ಹೀಗೂ ತೊಗೋಬೋದು, ಟ್ರಾವೆಲ್ ಮಾಡ್ಬೋದು, ವೆಕೇಷನ್ಸಿಗೆ ಹೋಗ್ಬೋದು ಅಂತ. ಕೇರ್ಫುಲ್ ಆಗಿರಿ. ನಾವೇನು ಹೇಳ್ತೀವಿ, ಈ 27th ಜುಲೈಯಿಂದ ಅಕ್ಟೋಬರ್ 11th ನಾಟ್ ಎ ಗುಡ್ ಟೈಮ್. ಎನಿಥಿಂಗ್ ಟ್ರಿಪ್ಪಿಗೆ ಹೋಗಿ, ಎಲ್ಲೋ ಎಂಜಾಯ್ ಮಾಡ್ತೀನಿ ಅಂತ ಹೋಗಿ, ವೆಕೇಷನ್ಸ್ಗೆ ಹೋಗಿ, ಏನಾದರೂ ಆ್ಯಕ್ಸಿಡೆಂಟ್ ಸಮಥಿಂಗ್ ವಿಲ್ ಮಿಸ್ ಹ್ಯಾಪ್ನಿಂಗ್ ಆಗೋವಂಥ ಚಾನ್ಸಸ್ ಇದೆ. ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಪರ್ಟಿಕ್ಯುಲರ್ಲಿ ನಿಮಗೆ ಹೇಳ್ತಾ ಇಲ್ಲ, ನಿಮ್ಮ ರಾಶಿಯವ್ರಿಗೆ
ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ, ಬಿಕಾಸ್ 27 ಜುಲೈ ಆದಮೇಲೆ ಶನಿ ವಕ್ರಿ ಆಗ್ತಾನೆ, ಮೀನ ರಾಶಿಯಲ್ಲಿ ಇರ್ತಾನೆ. ಮೀನ ರಾಶಿ ಈಸ್ ಅ ಎಂಡಿಂಗ್ ಕಾರ್ಡ್, ಕೊನೆ ಕಾಡು, ಸರ್ಕಲ್ ಕಾಡು. ನೀವು ನೀರಲ್ಲಿ ಬೋಟಲ್ಲಿ ಹೋಗ್ತೀರಾ, ಓಷನ್ ಹತ್ರ ಹೋಗ್ತೀರಾ, ಸಮುದ್ರದ ಹತ್ರ ಹೋಗ್ತೀರಾ, ಎನಿಥಿಂಗ್. ಮಳೆಗಾಲದ ಟೈಮು ನೀರು ಎಲ್ಲೆಲ್ಲಿ ಬರ್ತಾ ಇರುತ್ತೆ ಅಲ್ಲೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಇದನ್ನು ನಾನು ಸ್ಪೆಷಲಿ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಸೀರಿಯಸ್ಲಿ ಅಂತ ಅರ್ಥ ಮಾಡ್ಕೊಳ್ಳಿ. ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ, ನಿಮ್ಮ ಊರಿಗೆ ಹೋಗ್ತೀನಿ ಅಂದರೂ ಕೇರ್ಫುಲ್ಲಾಗಿ ಪ್ರಿಕಾಷನ್ಸ್ನ ತೊಗೊಂಡು ಮನೆ ಹೊಸ್ತಲಿಗೆ ನಮಸ್ಕಾರ ಮಾಡಿ ಯಾವುದಾದ್ರೂ ಪ್ರೊಟೆಕ್ಷನ್ ನರಸಿಂಹ ಅಥವಾ ಎನಿಥಿಂಗ್ ಯಾವುದಾದ್ರೂ ದೇವ್ರದ್ದು ಸ್ತೋತ್ರ ಮಂತ್ರ ಹೇಳಿಕೊಂಡು ಆ ಥರ ಹೋಗಿ. ಇನ್ ಕೇಸ್ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ನಿಮಗಿದ್ದರೆ ಖಂಡಿತ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ. ಥ್ಯಾಂಕ್ ಯು.